ಅಕ್ಷಯ ಪಾತ್ರೆ. ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಮಹಾಭಾರತ. ಪಾಂಡವರು ಇದೇ ಅಕ್ಷಯ ಪಾತ್ರೆಯನ್ನ ಉಪಯೋಗಿಸಿಕೊಂಡು ಅವರು ವನವಾಸದಲ್ಲಿ ಇರೋ ಸಮಯದಲ್ಲಿ ಪ್ರತಿದಿನ ಕೆಲವು ಸಾವಿರಾರು ಜನ ಬ್ರಾಹ್ಮಣರಿಗೆ ಅನ್ನದಾನ ಮಾಡ್ತಾ ಇದ್ರು. ಇಂಥ ಪವರ್ಫುಲ್ ಅಕ್ಷಯ ಪಾತ್ರೆ ಪಾಂಡವರ ಕೈಗೆ ಯಾವ ರೀತಿ ಸಿಕ್ತು, ಈಗ ಆ ಪಾತ್ರೆ ಎಲ್ಲಿದೆ, ಯಾರ ಕೈಯಲ್ಲಿದೆ ಅನ್ನುವಂತ ಕುತೂಹಲಕಾರಿ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ದಿಸ್ ಇಸ್ ಸಂಧ್ಯಾ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಶಕುನಿ. ಈ ಶಕುನಿ ಕೈಯಿಂದ ಪಾಂಡವರು ಪಗಡೆ ಆಟದಲ್ಲಿ ಸೋತೋದ್ರು. ಆಗ ಕೌರವರಲ್ಲಿ ಅಗ್ರಜನಾದ ದುರ್ಯೋಧನ ಪಾಂಡವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಶಿಕ್ಷೆನ ವಿಧಿಸ್ತ. ಈ ಅಜ್ಞಾತವಾಸ ಅಂದ್ರೆ 1 ವರ್ಷದ ಕಾಲ ಯಾರಿಗೂ ಕೂಡ ಅವರ ಐಡೆಂಟಿಟಿ ತೋರಿಸ್ತೀರಾ ಬದುಕೋದು. ಇನ್ನು ವಿಧಿ ಇಲ್ಲದೆ ಪಾಂಡವರು ಕೂಡ ಈ ಶಿಕ್ಷೆನ ಒಪ್ಕೊಂಡ್ರು. ಆದ್ರೆ ಧರ್ಮ ಇಲ್ಲದಿರುವಂತ ರಾಜ್ಯ, ಕೌರವರು ಪಾಲಿಸುವಂತ ರಾಜ್ಯದಲ್ಲಿ ನಾವು ಬದುಕೋಕೆ ಆಗಲ್ಲ. ನೀವೇ ನಮ್ಮ ಮಹಾರಾಜ, ನೀವು ಎಲ್ಲಿ ಹೋದ್ರೆ ನಾವು ಅಲ್ಲೇ ಬದುಕ್ತೀವಿ ಅಂತ ಹೇಳಿ 10,000 ಜನ ಬ್ರಾಹ್ಮಣರು ಕೂಡ ಪಾಂಡವರ ಹಿಂದೆ ವನವಾಸಕ್ಕೆ ಹೋಗೋಕೆ ಹೊರಟು ನಿಂತರು. ಆಗ ಧರ್ಮರಾಜ ಅವರೆಲ್ಲರನ್ನೂ ಉದ್ದೇಶಿಸಿ, ನೋಡಿ, ನಿಮಗೆ ನಮ್ಮ ಮೇಲಿರುವಂತ ವಿಶ್ವಾಸಕ್ಕೆ ನಾವು ಎಂದೂ ಕೂಡ ಕೃತಜ್ಞರಾಗಿರ್ತೀವಿ. ಆದ್ರೆ ನಾವು ಕ್ಷತ್ರಿಯರು, ನಾವು ಒಂದು ಪ್ರಾಣಿನ ಬೇಟೆಯಾಡಿ ಕೂಡ ಊಟ ತಿಂತೀವಿ. ಆದ್ರೆ ನೀವು ಆ ರೀತಿ ಅಲ್ಲ, ನೀವೆಲ್ಲರೂ ಬ್ರಾಹ್ಮಣರು, ಕೇವಲ ಸಸ್ಯಾಹಾರ ಪದಾರ್ಥ ಮಾತ್ರನೇ ತಿಂತೀರಿ. ಹಾಗಿರುವಾಗ ಇಷ್ಟು ಜನರ ಊಟೋಪಚಾರ ಹಾಗೂ ಸುರಕ್ಷತೆ ನೋಡ್ಕೊಳ್ಳೋಕೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನೀವೆಲ್ಲ ಕೂಡ ರಾಜ್ಯದಲ್ಲಿ ಸುಖವಾಗಿರಿ. ನಾನು ವನವಾಸ ಅಜ್ಞಾತವಾಸ ಮುಗಿಸ್ಕೊಂಡು ಮತ್ತೆ ರಾಜ್ಯಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆ ಬ್ರಾಹ್ಮಣರು ಒಪ್ಪಲ್ಲ. ನೋಡಿ, ನೀವು ನಿಮ್ಮ ಬಗ್ಗೆ ಮಾತ್ರನೇ ಚಿಂತೆ ಮಾಡಿ, ನಮ್ಮ ಹೊಟ್ಟೆ ಬಗ್ಗೆ, ನಮ್ಮ ಸುರಕ್ಷತೆ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾವೆಲ್ಲರೂ ಕೂಡ ನಿಮ್ಮ ಜೊತೆನೆ ಇರಲ್ಲ. ನಿಮ್ಮಿಂದ ಸ್ವಲ್ಪ ದೂರದಲ್ಲಿ ಕುಟೀರಗಳನ್ನ ಕಟ್ಕೊಂಡು ಅಲ್ಲಿ ನಾವು ವಾಸ ಮಾಡ್ತೀವಿ. ನಮ್ಮ ಊಟನ ನಾವೇ ಸಿದ್ಧಪಡಿಸ್ಕೊಳ್ತೀವಿ. ಹಾಗಾಗಿ ನೀವು ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ನಮ್ಮನ್ನ ನಿಮ್ಮ ಹಿಂದೆ ಬರಬೇಡ ಅಂತ ಮಾತ್ರ ಹೇಳೋಕ್ ಹೋಗ್ಬೇಡಿ ಅಂತ ಕೇಳ್ಕೊಂಡ್ರು. ಇನ್ನು ಧರ್ಮರಾಜನಿಗೆ ಏನು ಮಾಡ್ಬೇಕು ಅನ್ನೋದು ಅರ್ಥ ಆಗ್ಲಿಲ್ಲ. ಯುಧಿಷ್ಠಿರನನ್ನ ಧರ್ಮರಾಜ ಅಂತ ಯಾಕೆ ಕರೀತಾರೆ ಅಂದ್ರೆ, ಈಗ ಆ ಬ್ರಾಹ್ಮಣರು ಹೇಳಿರೋ ಪ್ರಕಾರ ಚಿಂತೆ ಮಾಡದೆ ಯುಧಿಷ್ಠಿರನ ಕೈಯಿಂದ ಇರೋಕಾಗ್ಲಿಲ್ಲ. ನಾನೊಬ್ಬ ಮಹಾರಾಜ ಆಗ್ಬೇಕಾದವನು, ಈ ಹಸ್ತಿನಾಪುರದ ಜವಾಬ್ದಾರಿ ನಂದು. ಹಾಗಿರುವಾಗ ಇವರೆಲ್ಲರೂ ನನ್ನ ಪ್ರಜೆಗಳು, ಇವರ ಸುರಕ್ಷತೆ ಕಾಪಾಡೋದು, ಇವರ ಊಟೋಪಚಾರ ನೋಡೋದು ನನ್ನ ಕರ್ತವ್ಯ. ಅದನ್ನ ಬಿಟ್ಟು ಕೇವಲ ನಾನು ನಮ್ಮ ಬಗ್ಗೆ ಮಾತ್ರನೇ ಯೋಚನೆ ಮಾಡಿದ್ರೆ ಅದು ಸ್ವಾರ್ಥ ಆಗುತ್ತೆ ಅನ್ಕೊಂಡು ಅದೇ ವಿಷಯನ ಯೋಚನೆ ಮಾಡ್ತಾ ಧರ್ಮರಾಜ ಕಾಡಲ್ಲಿ ನಡೀತಾ ಇರುವಾಗ ದಾರಿ ಮಧ್ಯದಲ್ಲಿ ಶೌನಕ ಮುನಿ ಅವರಿಗೆ ಎದುರಾದ್ರು. ಧರ್ಮರಾಜನ ಸಮಸ್ಯೆ ತಿಳಿದುಕೊಂಡಂತ ಶೌನಕ ಮುನಿ, ಧರ್ಮರಾಜ, ಸೂರ್ಯನ ಕಿರಣಗಳ ಕಾರಣದಿಂದಾನೇ ನಮ್ಮೆಲ್ರಿಗೂ ಕೂಡ ಆಹಾರ ಸಿದ್ಧವಾಗುತ್ತೆ. ಎಲ್ಲಾ ತರಕಾರಿಗಳು, ಹಣ್ಣುಗಳು ಬೆಳೆಯೋಕೆ ಸೂರ್ಯನ ಕಿರಣಗಳೇ ಮುಖ್ಯ. ಹಾಗಾಗಿ ನಮ್ಮೆಲ್ಲರ ಊಟ ಕೂಡ ಸೂರ್ಯದೇವರೇ ಕೊಡ್ತಾರೆ. ನೀನು ಸೂರ್ಯದೇವರನ್ನ ಪೂಜೆ ಮಾಡು, ಅವರು ಒಲಿಸ್ಕೊ, ಅವರು ಒಲಿದ್ರೆ ನಿನ್ನ ಸಮಸ್ಯೆ ಚಿಟಿಕೆಯಲ್ಲಿ ಬಗೆಹರಿಯುತ್ತೆ ಅಂತ ಹೇಳಿ 108 ಶಕ್ತಿಯುತವಾದ ಸೂರ್ಯನ ಮಂತ್ರಗಳನ್ನ ಧರ್ಮರಾಜನಿಗೆ ಅರ್ಥದ ಸಮೇತ ಹೇಳ್ಕೊಟ್ಟು ಅಲ್ಲಿಂದ ಹೋದ್ರು. ಬಳಿಕ ಧರ್ಮರಾಜ ಕಾಡಿಗೆ ಹೋದ ತಕ್ಷಣ ಮೊದಲು ಮಾಡಿದಂತ ಕೆಲಸ, ಸ್ನಾನ ಮಾಡಿ ಈ 108 ಸೂರ್ಯದೇವರ ಮಂತ್ರಗಳನ್ನ ಭಕ್ತಿಯಿಂದ ಕುತ್ಕೊಂಡು ಜಪ ಮಾಡ್ದ. ಇನ್ನು ಮಂತ್ರಗಳು ಪೂರ್ತಿ ಆಗ್ತಿದ್ದಂತೆ ಸೂರ್ಯದೇವರು ಧರ್ಮರಾಜನ ಮುಂದೆ ಪ್ರತ್ಯಕ್ಷ ಆದ್ರು. ಒಂದು ಪಾತ್ರೆಯನ್ನ ಧರ್ಮರಾಜನ ಕೈ ಕೊಟ್ಟು, ಯುಧಿಷ್ಠಿರ, ದ್ರೌಪದಿ ಅಡಿಗೆ ಮಾಡಿದ ನಂತರ ಚೂರು ಚೂರು ಅಡಿಗೆಯನ್ನ ಈ ಪಾತ್ರೆಯೊಳಗೆ ಹಾಕಿಡು. ಈ ಪಾತ್ರೆಯಲ್ಲಿ ಒಂದು ಅಗಳು ಅನ್ನ ಹಾಕಿದ್ರೂ ಕೂಡ ಈ ಪಾತ್ರೆ ತುಂಬಿ ಹೋಗುತ್ತೆ. ಈ ಪಾತ್ರೆಯಿಂದ ನೀವು ಎಷ್ಟು ಸಾವಿರಾರು ಜನರಿಗೆ ಊಟ ಹಾಕಿದ್ರೂ ಕೂಡ ಇದರಲ್ಲಿ ಊಟ ಮಾತ್ರ ಖಾಲಿಯಾಗಲ್ಲ. ಆದ್ರೆ ಒಂದು ಮಾತು ಮಾತ್ರ ನೀನು ನೆನಪಿಟ್ಕೋ, ಎಲ್ರೂ ಊಟ ತಿಂದು ಮುಗಿಸಿದ ನಂತರ ಮಾತ್ರನೇ
ಈ ಪಾತ್ರೆಯನ್ನ ಶುಭ್ರಪಡಿಸಬೇಕು. ಯಾಕಂದ್ರೆ ಒಂದು ಸಲ ಈ ಪಾತ್ರೆಯಲ್ಲಿ ಒಂದು ಅಗಳು ಅನ್ನ ಕೂಡ ಇಲ್ಲದೆ ಇದನ್ನ ತೊಳೆದ್ರೆ ಮಾತ್ರ ಮತ್ತೆ ಸೂರ್ಯೋದಯ ಆಗೋವರೆಗೂ ಈ ಪಾತ್ರೆ ನಿಮಗೆ ಉಪಯೋಗಕ್ಕೆ ಬರಲ್ಲ, ಇದು ಕೆಲಸ ಮಾಡಲ್ಲ ಅಂತ ಹೇಳಿ ಸೂರ್ಯದೇವರು ಮಾಯ ಆದ್ರು. ಅಂದಿನಿಂದ ಆ ಅಕ್ಷಯ ಪಾತ್ರೆ ಪಾಂಡವರ ಹಿಂದೆ ಬಂದಿದ್ದಂತ ಬ್ರಾಹ್ಮಣರು, ಇನ್ನು ಆ ಕಾಡಲ್ಲಿ ವಾಸ ಇದ್ದಂತ ಎಷ್ಟೋ ಋಷಿ ಮುನಿಗಳ ಹೊಟ್ಟೆಯನ್ನ ಪ್ರತಿದಿನ ತುಂಬಿಸ್ತಾ ಬಂತು. ಇದೇ ಅಕ್ಷಯ ಪಾತ್ರೆ ಹಿಂದೆ ಇರುವಂತ ಚರಿತ್ರೆ. ಈಗ ಅಕ್ಷಯ ಪಾತ್ರೆ ಎಲ್ಲಿದೆ, ಯಾರ ಕೈಯಲ್ಲಿದೆ ಅನ್ನೋದನ್ನ ಈಗ ನಾವು ನೋಡೋಣ. ತ್ರೇತಾಯುಗದಲ್ಲಿ ಹನುಮಂತ, ದ್ವಾಪರ ಯುಗದಲ್ಲಿ ಭೀಮಸೇನ, ಈ ಇಬ್ರು ಕೂಡ ವಾಯುದೇವರ ಅಂಶದಿಂದ ಜನಿಸಿರೋದು ಅನ್ನೋ ವಿಷಯ ನಮ್ಮೆಲ್ರಿಗೂ ಕೂಡ ಗೊತ್ತು. ಆದ್ರೆ ಅದೇ ವಾಯುದೇವರ ಅಂಶದಿಂದ ಕಲಿಯುಗದಲ್ಲಿ ಜನಿಸಿದಂತ ಉತ್ತಮ ಪುರುಷ ಶ್ರೀ ಮಧ್ವಾಚಾರ್ಯ. ಮಧ್ವಾಚಾರ್ಯರೇ ಹಿಂದಿನ ಜನ್ಮದಲ್ಲಿ ಭೀಮಸೇನ ಅಂತ ಹೇಳೋದಕ್ಕೆ ನಮ್ಮ ಚರಿತ್ರೆಯಲ್ಲಿ ಎಷ್ಟೋ ಸಂಘಟನೆಗಳಿದೆ. ಅವೆಲ್ಲದರಲ್ಲಿ ಒಂದು ಆಶ್ಚರ್ಯಕರವಾಗಿರುವಂತಹ ಸಂಘಟನೆನ ಈಗ ನಾವು ತಿಳ್ಕೊಳ್ಳೋಣ. ಒಂದು ಸಲ ಮಧ್ವಾಚಾರ್ಯರು ಕೆಲವು ಶಿಷ್ಯರನ್ನ ಕರ್ಕೊಂಡು ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ನಡೆದಂತ ಭೂಮಿ, ಸದ್ಯಕ್ಕೆ ಹರಿಯಾಣ ಪ್ರದೇಶ, ಆ ಜಾಗದಲ್ಲಿ ಹೋಗ್ತಿರೋವಾಗ ಸರಿಯಾಗಿ ಒಂದು ಸ್ಥಳದಲ್ಲಿ ಅವರಿಗೆ ಪೂರ್ವ ಜನ್ಮದ ನೆನಪು ಬರುತ್ತೆ. ಆ ಕ್ಷಣ ಮಧ್ವಾಚಾರ್ಯರು ತುಂಬಾನೇ ಆಕ್ರೋಶದಿಂದ ನೆಲವನ್ನ ಈ ರೀತಿ ಜೋರಾಗಿ ಕುಟ್ತಾ, ಇದೇ ಜಾಗದಲ್ಲಿ ನನ್ನ ಗದೆ ಈಗಲೂ ಇದೆ. ದ್ವಾಪರ ಯುಗದಲ್ಲಿ 10,000 ಆನೆಗಳ ಬಲ ಹೊಂದಿರುವಂತ ವೀರ ಅಂತ ಕರೆಸ್ಕೊಳ್ತಾ ಇದ್ದಂತ ಭೀಮಸೇನ ನಾನೇ ಅಂತ ಅವರು ಶಿಷ್ಯರಿಗೆ ಹೇಳಿದ್ರು. ಒಂದು ಕ್ಷಣ ಆ ಎಲ್ಲಾ ಶಿಷ್ಯರಿಗೂ ಕೂಡ ತುಂಬಾನೇ ಆಶ್ಚರ್ಯ ಆಯಿತು. ಅದರ ಜೊತೆ ಅದುವರೆಗೂ ತುಂಬಾನೇ ಶಾಂತವಾಗಿದ್ದಂತ ಅವರ ಗುರುಗಳ ಮುಖದಲ್ಲಿ ಅಷ್ಟೊಂದು ಆಕ್ರೋಶನ ಅವರು ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಅದರಲ್ಲೂ ಗುರುಗಳು ತಾನು ಭೀಮಸೇನ ಅಂತ ಹೇಳ್ತಿದ್ದಾರೆ, ಗದೆ ಕೂಡ ಅಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಅವರ ಶಿಷ್ಯರಲ್ಲಿ ಕುತೂಹಲ ಕೂಡ ಹೆಚ್ಚಾಯಿತು. ಹಾಗಾಗಿ ನಿಜ ತಿಳ್ಕೊಳ್ಳೋ ಒಂದು ಹಂಬಲದಿಂದ ಆ ನೆಲವನ್ನ ಅಗದು ನೋಡಿದ್ರು. ಆದ್ರೆ ಆಶ್ಚರ್ಯಕರವಾಗಿ ಚಿನ್ನ, ವಜ್ರ, ಮಣಿ, ಮಾಣಿಕ್ಯಗಳು, ಮುತ್ತು, ನವರತ್ನಗಳಿಂದ ತಯಾರಿಸಿದಂತ ಒಂದು ದೊಡ್ಡ ಗದೆ ನೆಲದಲ್ಲಿ ಅವರಿಗೆ ಕಾಣಿಸ್ತು. ಅದನ್ನ ಮೇಲೆತ್ತೋಕೆ ಯಾರ ಕೈಯಿಂದ ಕೂಡ ಆಗ್ಲಿಲ್ಲ. ಆದ್ರೆ ಮಧ್ವಾಚಾರ್ಯರು ಸುಲಭವಾಗಿ ಒಂದೇ ಒಂದು ಕೈಯಿಂದ ಆ ಗದೆನ ಮೇಲೆತ್ತಿ ತೋರಿಸಿದ್ರು. ಆ ದೃಶ್ಯ ನೋಡಿ ಒಂದು ಕಡೆ ಭಯ, ಇನ್ನೊಂದು ಕಡೆ ಆಶ್ಚರ್ಯದಿಂದ ಮಧ್ವಾಚಾರ್ಯರ ಶಿಷ್ಯರೆಲ್ಲ ಕೂಡ ಅವರ ಕಾಲಿನ ಮೇಲೆ ಬಿದ್ರು. ಬಳಿಕ ಮಧ್ವಾಚಾರ್ಯರು ಈ ಕಲಿಯುಗದಲ್ಲಿ ಸಮಯ ಬರೋವರೆಗೂ ಕೂಡ ಈ ಗದೆ ಯಾರ ಕೈಗೂ ಸಿಗಬಾರದು, ಹಾಗಾಗಿ ಇದೇ ಜಾಗದಲ್ಲಿ ಇದನ್ನ ಮತ್ತೆ ನೆಲದಲ್ಲಿ ಮುಚ್ಚಿಡಿ ಅಂತ ಶಿಷ್ಯರಿಗೆ ಹೇಳಿದ್ರು. ಅವರ ಶಿಷ್ಯರು ಕೂಡ ಅದೇ ರೀತಿ ಆ ಗದೆಯನ್ನ ಮತ್ತೆ ಮಣ್ಣಿನೊಳಗೆ ಮುಚ್ಚಿ ಹಾಕಿದ್ರು. ಇದು ಮಧ್ವಾಚಾರ್ಯರೇ ಭೀಮಸೇನ ಅಂತ ಹೇಳೋದಕ್ಕೆ ಒಂದು ಮುಖ್ಯವಾದಂತಹ ಸಂಘಟನೆ. ಈಗ ಮಧ್ವಾಚಾರ್ಯರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಂಥ ಶ್ರೇಷ್ಠ ಪುರುಷ ಮಧ್ವಾಚಾರ್ಯರು ಸುಮಾರು 750 ವರ್ಷಗಳ ಹಿಂದೆ ನಮ್ಮ ಉಡುಪಿಯಲ್ಲಿರುವಂತ ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಸಮಯದಲ್ಲಿ ಅಲ್ಲಿರುವಂತ ಜನರಿಗೆ ಒಂದು ಪಾತ್ರೆ ಹಾಗೂ ಒಂದು ಸೌಟನ್ನ ಕೊಟ್ಟು, ನೀವು ಅಡುಗೆ ಮಾಡಿದ ನಂತರ ಸ್ವಲ್ಪ ಆಹಾರವನ್ನ ಈ ಪಾತ್ರೆಯಲ್ಲಿ ಹಾಕಿ ಈ ಸೌಟಿಂದ ಆ ಆಹಾರವನ್ನ ತಾಕಿಸಿದ ನಂತರ ಮಾತ್ರನೇ ನೀವು ಭಕ್ತರಿಗೆ ಅನ್ನದಾನ ಮಾಡಬೇಕು, ಆಗಲೇ ಯಾವುದೇ ವಿಘ್ನ ಬರಲ್ಲ, ಆಹಾರ ಖಾಲಿಯಾಗಲ್ಲ ಅಂತ ಹೇಳಿ ಮಧ್ವಾಚಾರ್ಯರು ಹೊರಟೋದ್ರು. ಈಗಲೂ ಕೂಡ ಉಡುಪಿಯಲ್ಲಿ ಅದೇ ರೀತಿ ಮಾಡ್ತಾ ಬಂದಿದ್ದಾರೆ. ಇನ್ನು ಪಾಂಡವರ ಹತ್ರ ಇದ್ದಂತ ಅಕ್ಷಯ ಪಾತ್ರೆ, ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೊಟ್ಟಂತ ಪಾತ್ರೆ ಒಂದೇನಾ ಅಂತ ನೀವು ಕೇಳಿದ್ರೆ ಖಂಡಿತ ಅಲ್ಲ. ಯಾಕಂದ್ರೆ ಸೂರ್ಯದೇವರು ಅಕ್ಷಯ ಪಾತ್ರೆನ ಧರ್ಮರಾಜನಿಗೆ ಕೊಡೋವಾಗ ಆ ಪಾತ್ರೆ ಕೇವಲ 12 ವರ್ಷಗಳ ಕಾಲ, ಅಂದ್ರೆ ಪಾಂಡವರು ವನವಾಸದಲ್ಲಿ ಇರೋವರೆಗೂ ಮಾತ್ರನೇ ಅದು ಕೆಲಸ ಮಾಡುತ್ತೆ ಅಂತ ಹೇಳಿ ಕೊಟ್ಟಿದ್ರು. ಅದೇ ರೀತಿ ಪಾಂಡವರು ವನವಾಸ ಮುಗಿಸಿದ ತಕ್ಷಣ ಅಕ್ಷಯ ಪಾತ್ರೆ ಕೂಡ ಮಾಯ ಆಯಿತು. ಇಲ್ಲಿ ಮಧ್ವಾಚಾರ್ಯರು ಅವರ ತಪಶಕ್ತಿಯಿಂದ ಒಂದು ಪಾತ್ರೆಯನ್ನ ತಯಾರಿಸಿ ಉಡುಪಿಯಲ್ಲಿ ಕೊಟ್ರು.
ಈಗ ಆ ಅಕ್ಷಯ ಪಾತ್ರೆ, ಈ ಪಾತ್ರೆ ಎರಡಕ್ಕೂ ಕೂಡ ಒಂದೇ ಶಕ್ತಿ ಇದೆಯಾ ಅಂತ ಕೇಳಿದ್ರೆ ಅದು ಕೂಡ ಇಲ್ಲ. ಯಾಕಂದ್ರೆ ಸೂರ್ಯದೇವರು ಪಾಂಡವರಿಗೆ ಕೊಟ್ಟಂತ ಅಕ್ಷಯ ಪಾತ್ರೆಯಲ್ಲಿ ಒಂದೇ ಒಂದು ಅಗಳು ಅನ್ನ ಹಾಕಿದ್ರೂ ಕೂಡ ಆ ಪಾತ್ರೆ ತುಂಬಾ ಅಡಿಗೆ ತಯಾರಾಗ್ತಿತ್ತು. ಆ ಪಾತ್ರೆಯಿಂದ ಎಷ್ಟು ಜನರಿಗೆ ಊಟ ಬಡಿಸಿದ್ರು ಕೂಡ ಅದು ಖಾಲಿ ಆಗ್ತಿರ್ಲಿಲ್ಲ. ಆದ್ರೆ ಅಷ್ಟೊಂದು ಶಕ್ತಿ ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೊಟ್ಟಂತ ಪಾತ್ರೆಗೆ ಇಲ್ಲ. ಆದ್ರೆ ಒಂದಂತೂ ನಿಜ, ಈಗಲೂ ಕೂಡ ಉಡುಪಿಯಲ್ಲಿ ಅಡುಗೆ ಮಾಡಿದ ತಕ್ಷಣ ಚೂರು ಚೂರು ಎಲ್ಲ ಅಡುಗೆನ ತಂದು ಈ ಪಾತ್ರೆಯಲ್ಲಿ ಹಾಕಿ ಈ ಸೌಟನ್ನ ತಾಕಿಸ್ತಾರೆ. ಅದರ ನಂತರನೇ ಅನ್ನದಾನ ಶುರು ಮಾಡ್ತಾರೆ. ಸುಮಾರು 750 ವರ್ಷಗಳಿಂದ ಉಡುಪಿಯಲ್ಲಿ ನಡೀತಾ ಇರುವಂತ ಅನ್ನದಾನಕ್ಕೆ ಯಾವುದೇ ವಿಘ್ನ ಆಗಿರ್ಬೋದು, ಊಟ ಖಾಲಿ ಆಯ್ತು ಅನ್ನೋ ಮಾತಾಗಿರ್ಬೋದು, ಒಬ್ಬ ಭಕ್ತನಾದ್ರೂ ಹಸಿವಿನಿಂದ ಹಿಂದೆ ಹೋಗಿದ್ದಾನೆ ಅನ್ನೋ ಸನ್ನಿವೇಶ ಆಗಿರ್ಬೋದು, ಇದುವರೆಗೂ ನಡೆದಿಲ್ಲ. ಇದೇ ಸ್ನೇಹಿತರೆ ಅಕ್ಷಯ ಪಾತ್ರೆ ರಹಸ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅದುವರೆಗೂ ಟೇಕ್ ಕೇರ್, ಗುಡ್ ಬೈ.